ಮಾಧ್ಯಮಗಳನ್ನು ಮತ್ತು ಉದ್ಯಮಿಗಳನ್ನು ಬೆಳೆಸ್ತಾ ಇರುವಂತಹ BJP ಸರ್ಕಾರ ಬಡವರನ್ನು ಬಡಿದು ಉದ್ಯಮಿಗಳ ಬಾಯಿಗೆ ಕೊಡ್ತಾ ಇರುವಂತಹ BJP ಸರ್ಕಾರ ಇದು ಕಾರ್ಮಿಕ ವಿರೋಧಿ ನೀತಿ. ಇದು ಮಹಾತ್ಮ ಗಾಂಧೀಜಿಯವರ ನಿಲುವುಗಳನ್ನು ವಿರೋಧ ಮಾಡುವಂತಹ ನೀತಿ. ರಾಷ್ಟ್ರೀಯ ಗ್ರಾಮೀಣ ಯೋಜನೆ ಆಗಿರ್ತಕ್ಕಂತಹ ಈ ಕಾರ್ಮಿಕ ಯೋಜನೆಯನ್ನು ಉದ್ದೇಶಪೂರ್ವಕವಾಗಿ ಅದನ್ನು ತೆಗೆದುಹಾಕುವಂಥ ಕೆಲಸವನ್ನು BJP ಸರ್ಕಾರ ಮಾಡ್ತಾ ಇದೆ. ಆರ್ಥಿಕ ವರ್ಷದಲ್ಲಿ ಬಡವರಿಗೆ 100 ದಿನಗಳ ಅಕುಶಲ ಕೆಲಸವನ್ನು ಕೊಡಬೇಕಾಗಿರ್ತಕ್ಕಂತಹ ಈ ವ್ಯವಸ್ಥೆಯನ್ನು ಇದನ್ನು ವಿರೋಧ ಮಾಡ್ತಾ ಇರೋದು BJPಯ ಮೂರ್ಖತನದ ಪರಮಾವಧಿ. ಹಾಗಾಗಿ ನಾವು ಇದನ್ನು ಭಾಳ ಆಕ್ರೋಶದಿಂದ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಶರಣು ಮುಷ್ಟಿಗೇರಿ, KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಪದವೀಧರ ವಿಭಾಗ. ಆತ್ಮೀಯರೇ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನರೇಗಾ ಅನ್ನೋ ಒಂದು ದೇಶಕ್ಕೆ ನಮ್ಮ ಗಾಂಧಿಯವರು ಭಾರತ ಸರ್ಕಾರಕ್ಕೆ ಇವತ್ತೊಂದು ದಿವಸ ಸ್ವತಂತ್ರ ತಂದುಕೊಟ್ಟು ಅವರನ್ನು ಬಡವರಿಗೋಸ್ಕರ ಮಾಡಿರುವಂಥ ಕಾರ್ಯಕ್ರಮನ ಇವತ್ತಿನ ದಿವಸ ಪ್ರತಿಯೊಂದು ಮಹಾತ್ಮ ಗಾಂಧಿ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಈ ದೇಶಕ್ಕೆ ಕೊಡುಗೆ ಕೊಟ್ಟಿರುವಂಥ ಅಪಾರವಾದ ಕೊಡುಗೆ ಇದೆ ಅವ್ರದ್ದು ಹೆಸರು ಇಟ್ಟದನ್ನು ಬೇರೆ ಬದಲಾಯಿಸಿ ಇವರು ನಮಗೆ ಬೇಕಾದಂಗೆ ಜಯರಾಮ್ಜಿ ಅಂತೆ ಆ ದೇವಸ್ಥಾನಗಳ ಹೆಸರು ಜನಗಳಲ್ಲಿ ಕಮ್ಯುನಲ್ ಏನಿದೆ ಜಾತಿ ಮತ್ತು ವಿಷ ಬೀಜಗಳಿಗಿಂತ ಈ RSS ಅವರು ಮತ್ತು BJP ಅವರು ಸೇರಿಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬೇರೆ ಥರ ಮಾಡ್ತಾ ಇದ್ದಾರೆ. ಇದು ಸರಿಯಿಲ್ಲ. ನರೇಗಾ ಅನ್ನೋದು ತುಂಬ ಏನು ಅಂತಂದರೆ ಕಡು ಬಡವರಿಗೆ ಕಟ್ಟ ಕಡೆಯ ಯಾರು ನಮ್ಮ ದೇಶದ ಬೆನ್ನೆಲುಬು ರೈತರಿದ್ದಾರೆ ಅವರಿಗೆ ಗ್ಯಾರಂಟಿ 100 ದಿವಸದ್ದು ಒಂದು ಕೂಲಿ ಕೊಡುವಂಥ ಕಾರ್ಯಕ್ರಮನ ಇವತ್ತು ದಿವಸ ಬದಲಾಯಿಸಿ ಅವ್ರು ಇಷ್ಟ ಬಂದಂಗೆ ಜಯರಾಮ್ಜಿ ಅಂತ ಮಾಡಿರೋದು ತುಂಬ ಖಂಡನೀಯ. ಹಾಗಾಗಿ ನಮ್ಮ RR ನಗರದ ಕ್ಷೇತ್ರದ ಎಲ್ಲ ನಮ್ಮ ಹನುಮಂತರಾಯಪ್ಪ ಅವರ ನಮ್ಮ ನೇತೃತ್ವದಲ್ಲಿ ನಮ್ಮ KPCC ಜಯಕುಮಾರ್ ಮತ್ತು ಅವರ ಸಹೋದರರು ನಮ್ಮ ನಾವೆಲ್ಲ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಹಾಗಾಗಿ ಇದನ್ನು ನಾವು ಇದು ಟೋಟಲ್ ಆಗಿ ಖಂಡಿಸ್ತೀವಿ. ಡೌನ್ ಡೌನ್ BJP, ಡೌನ್ ಡೌನ್ BJP, ಡೌನ್ ಡೌನ್ BJP, ಡೌನ್ ಡೌನ್ BJP. ಸೆಂಟ್ರಲ್ ಕ್ಷೇತ್ರದಿಂದ ಜಮೀರ್ ಅಹ್ಮದ್ ಅವರ ನೇತೃತ್ವದಲ್ಲಿ ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸೆಂಟ್ರಲ್ ಕ್ಷೇತ್ರ ಬರೀ ಇವತ್ತು ಒಂದೊಂದು 5 GB ಏನು ಮಾಡಿದ್ದೀವಿ. ಆ GBನಲ್ಲಿ ಇವತ್ತು ಒಂದು ಸೆಂಟ್ರಲ್ ಕ್ಷೇತ್ರದಿಂದ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇದು ರಾಷ್ಟ್ರದಲ್ಲಿ ಒಬ್ಬ ಮಹಾತ್ಮ ಗಾಂಧಿ ನಮ್ಮ ಭಾರತ ದೇಶನ ಕಟ್ಟಿರೋಂಥ ವ್ಯಕ್ತಿ, ಬ್ರಿಟಿಷ್ನವ್ರು ಓಡಿಸಿ ಅಂಥ ವ್ಯಕ್ತಿ ಹೆಸರನ್ನ ಇವತ್ತು ಕಿತ್ತಾಕ್ತಾರೆ ಅಂತ ಹೇಳಿದ್ರೆ BJP RSS ಅವರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳೋಕ್ಕೆ ನಾವು ಇಷ್ಟಪಡಬೇಕಾಗ್ತದೆ. ಅದ್ರ ಮೇಲೆ ಪ್ರತಿಭಟನೆ ಮಾಡಿ ಏನು ಈ ಯೋಜನೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ಸೋನಿಯಾ ಗಾಂಧಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾದಾಗ ಈ ಯೋಜನೆ ಮಾಡಬೇಕಂತ ಹೇಳಿದಾಗ ಅವತ್ತು ರೈತರಿಗೆ, ಬಡವರಿಗೆ ಜಿಲ್ಲಾ ಮಟ್ಟ ಆ ಜಾಗದಲ್ಲೆಲ್ಲ ಬಡವರಿಗೆ 100 ರೂಪಾಯಿ, 125 ರೂಪಾಯಿ ಥರ ಯೋಜನೆ ಮಾಡಿ ಕೆಲಸ ಸಿಕ್ಕಲಿ ಅಂತೇಳಿ ಇಡೀ ಭಾರತ ದೇಶದಲ್ಲಿ ಮನಮೋಹನ್ ಸಿಂಗು ಕಾಂಗ್ರೆಸ್ ಪಕ್ಷ ಕೊಟ್ಟು ಅದು ನಮ್ಮ ರಾಷ್ಟ್ರದಲ್ಲಿ ಒಬ್ಬ ಪ್ರಧಾನಮಂತ್ರಿ ನಮ್ಮ ಭಾರತಕ್ಕೆ ಓಡಾಡಿರುವಂಥ ವ್ಯಕ್ತಿಗಳು ಜವಾಹರ್ಲಾಲ್ ನೆಹರು ಇಂಥವರೆಲ್ಲ ಇದ್ದು ಇಂಥ ಕೆಲಸನ ಇವತ್ತು BJPಯವರು ನಮ್ಮ ಏನು ರಾಮ್ಜಿ ಅಂತ ಹೆಸರು ತಂದಿದ್ದಾರೆ. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಹಾಗೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಈ ಹೋರಾಟಕ್ಕೆ ಇಲ್ಲಿ ಕೆಲವೇ ಸೆಕೆಂಡಲ್ಲಿ ಬರ್ತಾ ಇದ್ದಾರೆ. ಅವ್ರು ಬಂದಮೇಲೆ ಈ ಪ್ರತಿಭಟನೆ ಹಮ್ಮಿಕೊಂಡು ರಾಜಭವನ ಚೆಲಾಗೆ
ಚಾಲನೆ ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಚಾಮರಾಜಪೇಟೆ ಶಾಸಕರಾದಂಥ BZ ಜಮೀರ್ ಅಹ್ಮದ್ ಅವರು ಹಾಗೂ ಸಚಿವರು ಆಗಿರುವಂಥ ವಸತಿ ಸಚಿವರು, ಅಲ್ಪಸಂಖ್ಯಾತರ ಘಟಕದ ಸಚಿವರು ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವರಾದಂಥ BZ ಜಮೀರ್ ಅಹ್ಮದ್ ಅವರು ಬರ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಇವತ್ತು. ಗೌರ್ಮೆಂಟಿಂದ ತೊಗೊಂಡೋಗ್ತಿದೆ. ನಮಗೆ ಅಲ್ಲಿಂದ ಬರ್ತಾ ಇರೋದು ಕೇವಲ 30,000 ಕೋಟಿ 20,000 ಕೋಟಿ. ಈಗ ಆ ದುಡ್ಡು ತಿಂತಿದ್ದಾರೆ. ಸಾಲದಕ್ಕೆ ಎಕ್ಸ್ಟ್ರಾ ಹೊರೆ 40% ಹಾಕಿದ್ರೆ ಎಕ್ಸ್ಟ್ರಾ ಹೊರೆನೂ ನಮ್ಮ ಮೇಲೆ ಬೀಳ್ತಿದೆ. ಹಾಗಾಗಿ ಇದು ಸ್ಕೀಮ್ ನಾವು ಒಪ್ಕೊಳ್ಳೋವಂಥದ್ದಲ್ಲ. ಹಾಗಾಗಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಇದು ಸಕ್ಸಸ್ಫುಲ್ ಈಡೇರುತ್ತೆ ಅನಿಸುತ್ತೆ. ಎಲ್ಲಿ ತನಕ ಸೆಂಟ್ರಲ್ ಗೌರ್ಮೆಂಟ್ ಇದು ಒಪ್ಪಲ್ಲೋ ಅಲ್ಲಿ ತನಕ ನಿರಂತರವಾಗಿ ನಡೆಯುವಂಥ ಒಂದು ಹೋರಾಟ. ಥ್ಯಾಂಕ್ ಯು. ರೈತಾಪಿ ಜನದ ಯೋಜನೆ, ನರೇಗಾ ಯೋಜನೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆನ ಕೇಂದ್ರ ಸರ್ಕಾರ ಕಡಿತಗೊಳಿಸಿದೆ. ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ? ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಮಹಾತ್ಮ ಗಾಂಧೀಜಿರವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾನ್ ಪಿತಾಮಹ ಅವರು ಮಹಾತ್ಮ ಗಾಂಧೀಜಿರವರು ತನ್ನ ತ್ಯಾಗ ಬಲಿದಾನಗಳಿಂದ ಇವತ್ತು ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ದೇಶಕ್ಕೆ ಇವತ್ತು ಅವರ ಹೆಸರಿನಲ್ಲಿ ಬಡ ರೈತಾಪಿ ವರ್ಗದವರಿಗೆ ನರೇಗಾ ಮೂಲಕ ಅವರಿಗೆ ಕೂಲಿಯನ್ನ ಕೊಡ್ತಕ್ಕಂಥದ್ದು, ಜೀವನವನ್ನ ಸಾಧಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಂಥ ಒಂದು ಯೋಜನೆಯನ್ನ ಇವತ್ತು ದುರುಪಯೋಗ ಪಡಿಸಿಕೊಂಡು ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ತೆಗೆದು ಇವತ್ತು ನರೇಗಾ ಇದನ್ನ ಮುಂದುವರಿಸ್ತಕ್ಕಂಥದ್ದು ನಿಜವೂ ಕೂಡ ಇದು ಖಂಡನೀಯವಾಗಿ ಇರ್ತಕ್ಕಂಥದ್ದು. ಇವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಎಷ್ಟು ಗೌರವ ಇದೆ, ಈ ದೇಶದ ಬಗ್ಗೆ ಎಷ್ಟು ಗೌರವ ಇದೆ, ಈ ಸ್ವಾತಂತ್ರ್ಯ ಯೋಧರ ಬಗ್ಗೆ ಎಷ್ಟು ಗೌರವ ಇದೆ, ಈ ಸ್ವಾತಂತ್ರ್ಯಕ್ಕಾಗಿ ತಂದುಕೊಟ್ಟಂತ ಮಹನೀಯರ ಬಗ್ಗೆ ಎಷ್ಟು ಗೌರವ ಇದೆ ಈ ಬಿಜೆಪಿ ಕೇಂದ್ರ ಸರ್ಕಾರದವರಿಗೆ ಅನ್ನೋದು ಇದು ಎತ್ತಿ ತೋರಿಸ್ತದೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಈ ನರೇಗಾಕ್ಕೆ ಮತ್ತೆ ಇಡಬೇಕು, ಇದನ್ನ ಮುಂದುವರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಬಡಜನರಿಗೆ, ರೈತಾಪಿ ವರ್ಗದವರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದನ್ನ ನಮ್ಮ ವಿಜಯನಗರ ಮತ್ತು ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎನ್ ಕೃಷ್ಣಪ್ಪರವರು, ಪ್ರಿಯಾ ಕೃಷ್ಣರವರು, ಪ್ರದೀಪ್ ಕೃಷ್ಣಪ್ಪರವರ ಪರವಾಗಿ ನಾವು ಒತ್ತಾಯವನ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಇದನ್ನ ಮಾಡಿರ್ತಕ್ಕಂಥದ್ದನ್ನ. ಇದು ದೇಶದ್ರೋಹದ ಕೆಲಸ, ರೈತಾಪಿ ವರ್ಗದ ವಿರುದ್ಧ ದೇಶದ್ರೋಹದ ಕೆಲಸ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಹಾಗಾಗಿ ಇದನ್ನ ಒಕ್ಕರಣದಿಂದ ಇಡೀ ದೇಶದ ಜನತೆ ಧಿಕ್ಕರಿಸಬೇಕು ಮತ್ತೆ ಒಗ್ಗಟ್ಟಾಗಿ ಈ ನರೇಗಾ ಸಂಸ್ಥೆಯನ್ನ ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಮುಂದುವರಿಸಬೇಕಂತ ನಮ್ಮ ಒತ್ತಾಯಿಸ್ತೀವಿ. ನಮ್ಮ ಹಕ್ಕೊತ್ತಾಯ ಇದು. ಜನರಿಗೆ ಅನ್ಯಾಯ ಆಗ್ತಾ ಇದೆ, ದೊಡ್ಡ ಷಡ್ಯಂತ್ರ. ಅದು ನಾವು ಜನ ಆಕ್ರೋಶ ವ್ಯಕ್ತ ಮಾಡ್ತೀವಿ, ಆಂದೋಲನ ಮಾಡ್ತೀವಿ. ಮತ್ತೆ ವಾಪಸ್ ಹಳೆ ಯಾವ ಥರ ಇತ್ತು ಅದನ್ನ ವಾಪಸ್ ಬರೋ ಇದು ನಾವು ಮಾಡ್ತೀವಿ. ಹೆಸರು ಕೂಡ ಬದಲು ಮಾಡೋಣ ಸರ್. ಮುಂದಿನ ಯಾವ ರೀತಿ ಇರುತ್ತೆ ಪ್ರೊಟೆಸ್ಟ್? ನಮ್ಮ ಇಡೀ ದೇಶಾದ್ಯಂತ ಪ್ರೊಟೆಸ್ಟ್ ಇರುತ್ತೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ, ಬ್ಲಾಕ್ಗಳಲ್ಲಿ, ಬೂತ್ಗಳಲ್ಲಿ ಎಲ್ಲ ಕಡೆ ನಾವು ಹೋರಾಟ ಮಾಡ್ತೀವಿ. ಈ ಜನಪದ ಹೋರಾಟ ಯಾವ್ದು ಪಕ್ಷ ವಿಚಾರ ಇಟ್ಕೊಂಡಲ್ಲ, ಜನಪದ ಹೋರಾಟ ಮಾಡ್ತೀವಿ ಸರ್. ಮಹಾತ್ಮ ಗಾಂಧಿ ನರೇಗಾ ಹೆಸರು ಕೂಡ ಬದಲು ಮಾಡವ್ರ ಸರ್. ನಾಚಿಕೆ ಆಗ್ಬೇಕು ಅವ್ರಿಗೆ ಎಲ್ಲ. ಶೇಮ್. ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಇನ್ನು ಮುಂದಿನ ದಿನದಲ್ಲಿ ಮಾಡಲಾಗ್ತದೆ. ಆದರೆ ಈಗ ಏನು ನಮ್ಮ ಒಂದು ಪುಸ್ತಕ ಹಾಕೋದು, ಅದೇ ನಮ್ಮ ಸಂಸ್ಕೃತಿಯವರ ಒಂದು ಹೋರಾಟವನ್ನು ಹಮ್ಮಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಬೃಹತ್ತಾಗಿ ನಾವು ಮಾಡಲಾಗ್ತದೆ ಅಂತ ಹೇಳಿ ಸರ್ಕಾರ ನೇರ ಯೋಜನೆ ಜಾರಿ ತರಿಗೆ ಯೋಚನೆ ಮಾಡ್ತಿದ್ದೀವಿ. ವಿರುದ್ಧವಾಗಿ ನಮ್ಮ ರಾಜ್ಯ ಸರ್ಕಾರ ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ನೇತೃತ್ವದ ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಗಾಂಧಿನಗರ ಕ್ಷೇತ್ರದ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಬೃಹತ್ ಪ್ರತಿಭಟನೆ ಹಾಗೂ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದದ್ದೇ ಆದರೆ ಇನ್ನೂ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಇವತ್ತು ಏನು ನಮ್ಮ ಜಾತಿ ಭೇದ ಭಾವ ಇಲ್ಲದೆ ಇವತ್ತೆಲ್ಲ ನಾವೆಲ್ಲ ಒಟ್ಟಾಗಿ ಸೇರಿ ಕೇಂದ್ರ ಸರ್ಕಾರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಒಂದೆರಡು ಘೋಷಣೆ ಹೋಗ್ಬೋದು ಸರ್. ಸರ್ 2005ನೇ ಇಸ್ವಿಯಲ್ಲಿ ನಮ್ಮ UPA ಸರ್ಕಾರ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಒಂದು ಯೋಜನೆಯನ್ನು ತಂದ್ರು. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರು ನಗರ ಪ್ರದೇಶಗಳಿಗೆ ವಲಸೆ ಬರ್ತಾ ಇದ್ದಾರೆ, ಆ ವಲಸೆಯನ್ನ ನಿಲ್ಲಿಸಬೇಕು ಅಂತ
ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ತಂದ್ರು. ಆ ಯೋಜನೆಯ ಅನ್ವಯ ಪ್ರತಿಯೊಂದು ವರ್ಷ 180 ದಿನಗಳ ಕಾಲ ಕಡ್ಡಾಯವಾಗಿ ಜನರಿಗೆ ಕೆಲಸವನ್ನ ಕೊಡಬೇಕು. ಒಂದು ವೇಳೆ ಕೆಲಸ ಕೊಡದಲ್ಲ ಹೋದ್ರೆ ಅವ್ರಿಗೆ ಕೂಲಿಯನ್ನ ಕೊಡಬೇಕು ಅನ್ನುವಂತ ಒಂದು ಉದ್ಯೋಗದ ಭದ್ರತೆಯ ಕಾನೂನನ್ನ ತಂದ್ರು. ಅದರ ಮೂಲಕವಾಗಿ ಇಡೀ ದೇಶದಾದ್ಯಂತ 12 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗ ಪ್ರತಿ ವರ್ಷ ಸಿಗ್ತಾ ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಜನರು ವಲಸೆ ಬರುವುದನ್ನು ತಪ್ಪಿಸಿದ್ರು. ಮತ್ತು ವಿಶೇಷವಾಗಿ ಕರೋನಾ ಸಂದರ್ಭದಲ್ಲಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಲಕ್ಷಾಂತರ ಜನ ತಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗವನ್ನ ಕಂಡುಕೊಂಡು ವಲಸೆ ಬರೋದನ್ನು ಮತ್ತು ಹಸುವಿನಿಂದ ಸಾಯುವುದು ತಪ್ಪಿತು. ಈ ಹಿನ್ನೆಲೆಯಲ್ಲಿ ಈ ಯೋಜನೆಯ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಸಹ ಒಳ್ಳೆಯ ಅಭಿಪ್ರಾಯಗಳು ಬಂದಿತ್ತು. ಮನಮೋಹನ್ ಸಿಂಗ್ ಅವರು ತಂದಂತ ಈ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 100% ಹಣವನ್ನ ಕೇಂದ್ರ ಸರ್ಕಾರವೇ ಕೊಡಬೇಕಾಗಿತ್ತು. ಉದ್ಯೋಗ ಯಾರು ಕೊಡಬೇಕು, ಯಾವ ಉದ್ಯೋಗವನ್ನ ಮಾಡಿಸಬೇಕು ಅನ್ನುವ ಅಧಿಕಾರ ರಾಜ್ಯಗಳಿಗೆ, ಪಂಚಾಯಿತಿಗಳಿಗಿತ್ತು. ಈಗ ಮಹಾತ್ಮ ಗಾಂಧಿರವರ ಹೆಸರನ್ನ ಆ ಒಂದು ಹೆಸರನ್ನ ತೆಗೆದಾಕಿ ಇವರು ರಾಮ್ಜಿ ಬಿ ಅನ್ನುವಂತ ಒಂದು ಯೋಜನೆಯನ್ನ ಮಾಡಿದ್ದಾರೆ. ಈ ಯೋಜನೆ ಅಡಿಯಲ್ಲಿ 60% ಕೇಂದ್ರ ಸರ್ಕಾರ ಕೊಡುತ್ತೆ, 40% ರಾಜ್ಯ ಸರ್ಕಾರ ಕೊಡುತ್ತೆ. ಉದ್ಯೋಗ ಯಾವುದು ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನ ಕೇಂದ್ರ ನಿರ್ಧಾರ ಮಾಡುತ್ತೆ. ಇದರಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ ತುಂಬಾ ತೊಂದರೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಯಾವ ಮಹಾತ್ಮ ಗಾಂಧಿರವರ ಹೆಸರಲ್ಲಿದ್ದಂತ ಯೋಜನೆ ರದ್ದು ಮಾಡಿ ಮಹಾತ್ಮ ಗಾಂಧೀಜಿ ಅವ್ರಿಗೆ ಅಪಮಾನವನ್ನ ಮಾಡಿದ್ದೀರಾ. ಮಹಾತ್ಮ ಗಾಂಧೀಜಿಯವರು ಮಾಡಿರುವ ಅಪಮಾನವನ್ನ ನಾವು ಯಾರು ಸಹಿಸಕ್ಕೆ ಸಾಧ್ಯವಿಲ್ಲ. ಮತ್ತೆ ಮಹಾತ್ಮ ಗಾಂಧಿರವರ ಹೆಸರಿನ ಆ ಯೋಜನೆಯನ್ನ ಮರುಸ್ಥಾಪನೆ ಮಾಡಬೇಕು. ಕೇಂದ್ರ ಸರ್ಕಾರವೇ 100% ಹಣವನ್ನ ಭರಿಸಬೇಕು. ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ಹಣವನ್ನ ಪಾವತಿ ಮಾಡದಲ್ಲಿರೋದ್ರಿಂದ ರಾಜ್ಯ ಸರ್ಕಾರಗಳು ಯೋಜನೆಯನ್ನ ನಿರ್ವಹಿಸಲಿಕ್ಕೆ ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಒಟ್ಟಾರೆಯಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹಾಳು ಮಾಡಬೇಕು, ಅದರ ಹೆಸರನ್ನ ಕೆಡಿಸಬೇಕು. ಈ ಒಂದು ಯೋಜನೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹೆಸರು ಬಂದಿತ್ತು. ವಿಶ್ವಸಂಸ್ಥೆಯಲ್ಲಿ ಇದಕ್ಕೆ ಹೊಗಳಿಕೆಯನ್ನ ಕೊಟ್ಟಿದ್ರು. ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಸೋನಿಯಾ ಗಾಂಧಿರವರು ಹೆಚ್ಚಿನ ಆಸಕ್ತಿಯಿಂದ ಈ ಯೋಜನೆಯನ್ನ ಜಾರಿಗೊಳಿಸಿದ್ರು. ಇವತ್ತಿನ ಉದ್ದೇಶವಾದರೂ ಇಷ್ಟೇ, ಮತ್ತೆ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಅವರ ಹೆಸರನ್ನೇ ಅದಕ್ಕಿಡಬೇಕು ಮತ್ತು 100% ಅನುದಾನವನ್ನ ಕೊಡಬೇಕು. ಉದ್ಯೋಗವನ್ನ ಯಾರಿಗೆ ಕೊಡಬೇಕು, ಯಾವ ಉದ್ಯೋಗವನ್ನ ಕೊಡಬೇಕು ಅನ್ನುವ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. KS ನಾಗರಾಜ್ ಅಂಕಣಕಾರರು, ಇವರು ಬ್ಲಾಕ್ ಅಧ್ಯಕ್ಷರು ಸುರೇಶ್, ಇವರು ಶ್ರೀನಿವಾಸು, ಇವರು ವೆಂಕಟೇಶ್ ಬ್ಲಾಕ್ ಅಧ್ಯಕ್ಷರು, ಇವರು ನಿತಿನ್. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷ ತಂದಿರತಕ್ಕಂತ ನರೇಗಾ ಯೋಜನೆಯನ್ನ ಕೈಬಿಟ್ಟು ರಾಮ್ಜಿ ಅಂತ ಹೊಸ ಯೋಜನೆ ಮಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಹೆಸರುಗಳನ್ನ ಬದಲಾವಣೆ ಮಾಡದೆ ಅವ್ರ ಕಾರ್ಯಕ್ರಮ, ಅವ್ರೇನು ಈ ದೇಶದಲ್ಲಿ 15 ವರ್ಷದಲ್ಲಿ ಅಭಿವೃದ್ಧಿ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಅದನ್ನ ಮರೆಮಾಚಲು ಹೆಸರು ಬದಲಾವಣೆ ಮಾಡ್ತಾ ಇದಾರೆ ಅಷ್ಟೇ ಸರ್. ಓಕೆ, ಹೇಳೋಣ. ನರೇಗಾ ಯೋಜನೆನ ರದ್ದು ಮಾಡಿದೆ. ಗುರು, ನರೇಗಾ ಬಂದು ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತದ ಮೇಲೆ ಮನಮೋಹನ್ ಸಿಂಗು, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು PV ನರಸಿಂಹರಾವು ಅವರೆಲ್ಲ ನಮ್ಮ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳ ಬಗ್ಗೆ ಬಂದಿದೆ. BJಪಿಯವರು ಅವರು ಇಷ್ಟ ಬಂದಂಗೆ ಮಹಮ್ಮದ್ ಬಿನ್ ತೊಗಲಕ್ ಥರ ಅವ್ರಿಗೆ ಇಷ್ಟ ಬಂದಂಗೆ ನರೇಗಾ ಯೋಜನೆ ಮಾಡ್ತಾ ಇದ್ದಾರೆ. ಹೆಸರು ಬದಲಾವಣೆ ಮಾಡೋದು, ನೋಟ್ ಬ್ಯಾನ್ ಮಾಡೋದು. ಇವತ್ತು ನೋಡಿ 2,000 ರೂಪಾಯಿ ನೋಟ್ ಸಿಕ್ಕಿದೆ. ನರೇಂದ್ರ ಮೋದಿಗೆ ಇನ್ಫಾರ್ಮೇಷನೇ ಇಲ್ಲ, ಫೈನಾನ್ಸ್ ಮಿನಿಸ್ಟ್ರಿಗೆ ಲೆಕ್ಕಾಚಾರ ಇಲ್ಲ. ಕುಲ್ಗೆಟ್ BJಪಿ ಇದು. ಇಂಥ ಒಂದು ಸರ್ಕಾರ ನಮ್ಮ ದೇಶಕ್ಕೆ ಬೇಕಾ? ಹೆಸರುಗಳು ಬದಲಾವಣೆ ಮಾಡೋದು, ಅಪ್ಪ ಅಮ್ಮ ಯಾರೋ ಮಗನ ಹೆಸರೇ ಬದಲಾವಣೆ ಮಾಡ್ಕೊಳ್ಳೋದು. ಇಂಥ ಒಂದು ಸರ್ಕಾರಕ್ಕೆ ನಾವು ಜನಗಳು ಬೆಂಬಲ ಕೊಡ್ತಾರೆ, ಹೇಗೆ ಇದು? ಅದಕ್ಕೆ ನರೇಗಾನ ಕಾಂಗ್ರೆಸ್ ಸರ್ಕಾರ ಏನು ಇಟ್ಟಿದೆ ಅದು ಹೆಸರು ಜನಪ್ರಿಯವಾದ ಹೆಸರು, ಅದು ಇರಲೇಬೇಕು ಅಂತ ನಾವು ಸಹ ಕೇಳ್ಕೊಳ್ತೀವಿ. ಹಳ್ಳಿಗಾಡಿನ ಪ್ರತಿ ಜನಗಳು, ವ್ಯವಸಾಯಗಾರರು ಕೇಳ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಬದಲಾವಣೆ ಮಾಡಬಾರ್ದು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ತಮ್ಮ ಪರಿಚಯ ಸರ್? ಸರ್, ನಾನು ಗುಂಡುಮಣಿ ಶ್ರೀನಿವಾಸ್ ಅಂತ ಉತ್ತರಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರು ದಕ್ಷಿಣ ತಾಲೂಕು. ಓಕೆ, ಹೇಳ್ಬೇಕ್ರು. ನಮಸ್ತೆ. ಇದು ನರೇಗಾ ಅನ್ನೋದು ಒಂದು ದೊಡ್ಡ ಕರ್ನಾಟಕದಲ್ಲೇ ಅಂತಲ್ಲ, ಎಲ್ಲ ಕಡೆನೂ ಒಂದು ತುಂಬಾ ಇದಿದೆ, ಬೆಂಕಿ ಥರ ಉರಿತಾ ಇದೆ. ಅದನ್ನು ಈ ಲೆವೆಲ್ಗೆ ಅಂತ ಇಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಇದು ಸ್ಟಾರ್ಟಿಂಗ್, ಇದು ಇನ್ನೂ ತುಂಬಾ ಮಾಡಬೇಕು ಅಂತ ಇದ್ದಾರೆ.
ಕೇಂದ್ರ ಸರ್ಕಾರ ನರೇಗಾ ಯೋಜನೆ ಅತ್ಯಂತ ರೈತಾಪಿ ವರ್ಗಕ್ಕೆ ಸೇರಿದ್ದು, ಇದನ್ನೇ ಖಂಡನೆ ಮಾಡಿ ಒಡಗುಗೊಳಿಸಿದ್ದಾರೆ. ನೋಡಿ, ಭಾರತ ದೇಶದಲ್ಲಿ ಯಾವ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂದ್ರೆ, ಇವತ್ತು ಯಾರು ನಮಗೆ ಸ್ವಾತಂತ್ರ್ಯ ತಂದ್ಕೊಟ್ರೋ ಅಂತವ್ರನ್ನೇ ಬಿಟ್ಬಿಟ್ಟಿದೀವಿ. ಯಾರು ನಮಗೆ ಸಂವಿಧಾನ ರಚನೆ ಮಾಡಿದ್ರು ಅಂತವ್ರ ಹೆಸರನ್ನು ಬದಲಾಯಿಸಕ್ ಹೋಗ್ಬಿಟ್ಟವ್ರೆ. ಅಂತ ಒಂದು ಕೆಟ್ಟ ಪ್ರವೃತ್ತಿಯನ್ನ, ಆ ಒಂದು ಮನಸ್ಥಿತಿಯನ್ನ ಇವತ್ತು ಬಿಜೆಪಿ ಅವರು ಬೆಳೆಸ್ಕೊಂಡಿದ್ದಾರೆ. ದಯಮಾಡಿ ಈ ಕೂಡಲೇ ಇದನ್ನ ಕೈ ಬಿಟ್ಟು, ಏನ್ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಅವ್ರೇನು ಯಾವುದೇ ಒಂದು ಪಕ್ಷದ ಸೀಮಿತ ಪಕ್ಷದ ಪರವಾಗಿ ಅವ್ರೇನು ಹೋರಾಟ ಮಾಡಿರಲಿಲ್ಲ, ದೇಶದ ಪ್ರತಿಯೊಂದು ಪ್ರಜೆಗೋಸ್ಕರ ಅವ್ರು ಹೋರಾಟ ಮಾಡಿರೋದು. ಆ ಒಂದು ಹೋರಾಟ ಮಾಡಿದಂತ ವ್ಯಕ್ತಿಯ ಹೆಸರನ್ನ ಘೋಷಣೆ ಮಾಡಿಬಿಟ್ಟು ಅದೊಂದು ಕಾರ್ಯಕ್ರಮವನ್ನ ಬಡವರಿಗೆ ಕೊಡ್ತಾ ಇರೋ ಕಾರ್ಯಕ್ರಮದ ಹೆಸರನ್ನ ನೀವು ಬದಲಾಯಿಸಿರಲ್ಲ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಹೇಳ್ಬೇಕು. ನೀವು ಬೇಕಾದ್ರೆ ಹೊಸ ಕಾರ್ಯಕ್ರಮ ಮಾಡಿ ಸ್ವಾಮಿ, ಮಾಡ್ಬಿಟ್ಟು ಅದಕ್ಕೆ ಹೆಸರಿಡಿ, ನಮ್ಗೇನು ಅಭ್ಯಂತರನೇ ಇಲ್ಲ. ನೀವು ಯಾಕೆ ಇದ್ದಂತ ಹಳೆ ಹೆಸರನ್ನ ತೆಗೆದ್ಬಿಟ್ಟು ಹೊಸ ಹೆಸರನ್ನ ಮಾಡ್ತೀರಾ? ಅದು ಏನು ಇವಾಗ ನೀವು ಮಾಡಿದಿರಲ್ಲ, ಆ ಸ್ಕೀಮ್ ಹೆಸರನ್ನ ಮಾತ್ರ ಬದಲಾಯಿಸಿಲ್ಲ, ಅಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಎಲ್ಲಾ ವ್ಯವಸ್ಥೆನೂ ಸಹ ನೀವು ಬದಲಾಯಿಸಿದೀರಾ. ಎಷ್ಟು ಜನ ಎಷ್ಟು ಕಷ್ಟ ಇದ್ರೆ ಅದರಲ್ಲಿ ಸರ್ಕಾರ ಬಂದು ಎಷ್ಟು ದಿನ ಬೇಕಾದ್ರೆ ಅವ್ರನ್ನ 100 ದಿನ ಅಂತ ಸೀಮಿತ ಏನಿಲ್ಲ, ಹೆಚ್ಚಿಗೆ ದಿನಾನೂ ಅವ್ರಿಗೆ ಕೊಡ್ಬೋದು ಸಂಬಳನ. ಬಟ್ ಆದ್ರೆ ಇವತ್ತು ಆ ಕೆಲಸ ನೀವು ಮಾಡಿಲ್ಲ, ಅದನ್ನ ಮುಟ್ಟುಗೊಳಿಸಿದೀರಾ. ಮುಟ್ಟುಗೊಳಿಸಿ 90 ದಿವಸದ ಮೇಲ್ಗಡೆ ಯಾರು ಹೋಗ್ಬಾರ್ದು ಅಂತಕ್ಕಂಥ ಪದನೂ ಸಹ ನೀವು ಅಲ್ಲಿ ಉಲ್ಲೇಖ ಮಾಡಿದೀರಾ. ಸೊ ಇಲ್ಲಿ ನೀವು ಬರೀ ಹೆಸರನ್ನ ಬದಲಾಯಿಸಿಲ್ಲ, ಬಡವರ ಅವನ ಹಣೆಬರನ್ನು ಸಹ ನೀವು ಬದಲಾಯಿಸ್ತಾ ಇದೀರಾ. ಬಡವನ್ನ ಇನ್ನೂ ತೀರಾ ಬಡತನಕ್ಕೆ ತಳ್ತಾ ಇದ್ರೆ ವಿನಃ ಬಡವನ್ನ ಹೊರಗಡೆ ನೀವು ತಗೊಂಡ್ಬರ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಈ ಕೂಡಲೇ ಈ ನಿರ್ಣಯವನ್ನ ಕೈ ಬಿಟ್ಟು, ನಿಮಗೆ ಜನ ಯಾತಕ್ಕೋಸ್ಕರ ಮತ ಕೊಟ್ಟಿದ್ದಾರೆ ಅದನ್ನ ನೀವು ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದನ್ನ ಕಲೀರಿ. ಅದನ್ನ ಬಿಟ್ಬಿಟ್ಟು ಇರೋದನ್ನ ಹೆಸರನ್ನ ಬದಲಾಯಿಸೋದು, ಅದನ್ನ ಬಿಟ್ಬಿಟ್ಟು ಹೊಸ ಕಾರ್ಯಕ್ರಮ ತಗೊಂಡ್ರಿ, ಹೊಸ ಹೆಸರು ಇಡ್ರಿ. ನಿಮ್ ಕಾರ್ಯಕ್ರಮ ತಗೊಂಬರೋ ಯೋಗ್ಯತೆ ಇಲ್ಲ ಅಂದ್ರೆ ಹಳೇದನ್ನ ಏನಕ್ಕೆ ಬಿಟ್ಟಕ್ಕೆ ಹೋಗ್ಬೇಡಿ. ಬಡವರ ಪರವಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅದು ಯಾವ್ದು ರಾಜಕೀಯ ಪಕ್ಷದಿಂದ ಕೊಟ್ಟಿಲ್ಲ, ಅದು ಯಾವ್ದೋ ಬರೀ ಒಂದು ಪಕ್ಷದ ಸೀಮಿತ ಇರೋರಿಗೆ ಮಾತ್ರ ಕೊಟ್ಟಿಲ್ಲ, ಎಲ್ಲ ಬಡವರು ಕೊಟ್ಟಿರೋದು. ದಯಮಾಡಿ ಈ ಕೂಡಲೇ ಇದನ್ನ ವಾಪಸ್ ತಗೊಳ್ಳಿ ಅಂತ ಈ ಮುಖಾಂತರ ನಾವು ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯಿಸ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿಯವರ ಸಿದ್ಧಾಂತ, ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಯನ್ನ ಬಿಜೆಪಿ ಪಕ್ಷದವರು ಯಾವತ್ತೂ ಒಪ್ಪಲಿಲ್ಲ, ಯಾವತ್ತೂ ಒಪ್ಕೊಳ್ಳೋದು ಇಲ್ಲ. ಅವರಿಗೆ ಮಹಾತ್ಮ ಗಾಂಧೀಜಿಯವರ ಕಗ್ಗೊಲೆ ಮಾಡಿದಂತಹ ನಾಥೂರಾಮ್ ಗೋಡ್ಸೆ ಅವರ ವಂಶಜರಾಗಿ, ನಾಥೂರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧೀಜಿಯವರ ಕಗ್ಗೊಲೆ ಮಾಡಿದ ತಕ್ಷಣ ಅವ್ರ ವಿಚಾರಧಾರೆ ಈ ಪ್ರಪಂಚದಿಂದ ಮುಗಿದೋಗುತ್ತೆ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಆದರೆ ಇವತ್ತು ಪ್ರತಿಯೊಬ್ಬ ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಗೌರವ, ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗಳನ್ನ ಇವತ್ತು ಅವರು ನೋಡ್ತಾ ಇದ್ದಾರೆ. ಹಾಗಾಗಿ ಮಹಾತ್ಮ ಗಾಂಧೀಜಿ ಅವರ ತೇಜೋವಧೆ ಮಾಡಬೇಕು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಅಳಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮನ್ರೇಗಾ ಏನು ಕಳೆದ 20 ವರ್ಷಗಳಿಂದ ಗ್ರಾಮಗಳಲ್ಲಿ ಜೀವನಾಡಿಯಾಗಿ ಏನು ಬಡವರ ಪರ, ಕಾರ್ಮಿಕರ ಪರ, ರೈತರ ಪರ ಮತ್ತು ಏನು ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಅಥವಾ ಈ ದೇಶದ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾನ ಸಮಾಜದ ನಿರ್ಮಾಣಕ್ಕಾಗಿ ಏನು ಗ್ರಾಮದ ಪ್ರತಿಯೊಬ್ಬ ಪ್ರಜೆ ಆಗಿರಬಹುದು ಅಥವಾ ಈ ಸಮಾಜದ ಕಟ್ಟಕಡೆಯ ನಾಗರಿಕನಾಗಿರಬಹುದು, ಅವನಿಗೆ ಅಧಿಕಾರ ಕೊಡಬೇಕು, ಅವನಿಗೆ ಉದ್ಯೋಗ ಕೊಡಬೇಕು ಅನ್ನುವಂತ ಏನು ಗ್ರಾಮ ಸ್ವರಾಜ್ಯದ ಕನಸನ್ನ ಮಹಾತ್ಮ ಗಾಂಧೀಜಿ ಅವರು ಕಂಡಿದ್ರು. ಆ ಕನಸಿಗೆ ಇವತ್ತು ಅವರು ಕೊಳ್ಳಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ತೀವ್ರವಾದಂತಹ ಹೋರಾಟವನ್ನ ಇಡೀ ಭಾರತ ದೇಶದಲ್ಲಿ ನಾವು ಹಮ್ಮಿಕೊಳ್ತೀವಿ, ಜನರ ಮುಂದೆ ಹೋಗ್ತೀವಿ. ಏನು ಇವತ್ತು ಅವರು ವಿಕಸಿತ ಭಾರತ ರಾಮ್ಜಿ ಅಂತ ಏನು ಯೋಜನೆ ತಂದಿದ್ದಾರೆ, ಆ ಯೋಜನೆಯಿಂದ ಬಡವರು ಇನ್ನಷ್ಟು ಬಡವರಾಗ್ತಾರೆ, ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗತ್ತೆ, ಕೆಲಸದ ಒತ್ತಡ ಹೆಚ್ಚಾಗತ್ತೆ, ಮಹಿಳಾ ಸಬಲೀಕರಣಕ್ಕೆ ಪೆಟ್ಟು ಬೀಳುತ್ತೆ. ಹಾಗಾಗಿ ಗ್ರಾಮಗಳಲ್ಲಿ ಇವತ್ತು ಅವರು ಏನು ಸುಭಿಕ್ಷೆಯಿಂದ ಬದುಕ್ತಾ ಇದ್ರು ಕಳೆದ 20 ವರ್ಷದಿಂದ, ಅದಕ್ಕೆ ಕೊಳ್ಳಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಎಲ್ಲರ ಮುಂದೆ ಹೋಗ್ತೀವಿ, ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಏನು ಈ ದೇಶದ ಬುದ್ಧಿವಂತ ಪ್ರಜ್ಞಾವಂತ ನಾಗರಿಕರಿದ್ದಾರೆ, ಅವ್ರ ಮುಂದೆ ಹೋಗಿ ನಾವು ಜನತಾ ನ್ಯಾಯಾಲಯದಲ್ಲಿ ಹೋಗಿ ಈ ವಿಚಾರವನ್ನ ಎತ್ತೀವಿ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಯಥಾಸ್ಥಿತಿ ಮುಂದುವರಿಸಬೇಕಂತ ಆಗ್ರಹಿಸ್ತೀರಾ? ಕೇಂದ್ರ ಸರ್ಕಾರದವರು ಮನ್ರೇಗಾ ಯೋಜನೆಯನ್ನ ಏನು ವಾಪಸ್ಸು ಜಾರಿಗೆ ತರಬೇಕು, ಏನು ಕೃಷಿ ಬಗ್ಗೆ ಏನು 3 ಕರಾಳ ಕಾನೂನನ್ನ ತರೋದಕ್ಕೆ ಹೋಗಿದ್ರು ಅವರು. ಏನು ರೈತರ ಹೋರಾಟದ ಬಿಸಿ ತಟ್ಟಿದ ತಕ್ಷಣ ಸುಮಾರು 7-8 ತಿಂಗಳು ಏನು ರಸ್ತೆಯಲ್ಲಿ ನಿಂತು ರೈತರು ಹೋರಾಟವನ್ನ ಮಾಡಿದ್ರು. ಆ ಕರಾಳ ಕಾನೂನು ಅವ್ರಿಗೆ ಹಿಂಪಡಿಬೇಕಾಯ್ತು. ಅದೇ ರೀತಿ ಒಂದು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ. ಅವರು ಈ ಕಾನೂನನ್ನ ವಾಪಸ್ ತೆಗೆದುಕೊಂಡು ಮನ್ರೇಗಾವನ್ನ ಮರಳಿ ಜಾರಿ ಮಾಡುವವರೆಗೆ ಈ ಹೋರಾಟ ನಿರಂತರವಾದಂತ ಹೋರಾಟ ಆಗಿ ನಾವು ಮಾಡ್ತೀವಿ ಸರ್. ನಮ್ಮ ಪರಿಚಯ ಅಧ್ಯಕ್ಷರು ಇರ್ಷಾದ್ ಅಹಮದ್ ಶೇಖ್. ಅಂದ್ರೆ ಕಾಂಗ್ರೆಸ್ ಪಕ್ಷ ಬಡವರನ್ನ ಸ್ವಾಭಿಮಾನದಿಂದ ಬದುಕೋಕೆ ಹಾದಿ ಮಾಡಿತ್ತು.
ಈ ನರೇಗಾ ಅಂತಕ್ಕಂಥ ಈ ಕಾರ್ಯಕ್ರಮದ ಅಡಿಯಲ್ಲಿ 12.5 ಲಕ್ಷ ಜನ ಅದರ ಒಂದು ಬೆನಿಫಿಟ್ ಅನ್ನ ತಗೊಳ್ತಾ ಇದ್ದಾರೆ. ಅದರಲ್ಲಿ 50% ನಮ್ಮ ಹೆಣ್ಮಕ್ಳು, 50%ಗಿಂತಲೂ ಹೆಚ್ಚು ನಮ್ಮ ಹೆಣ್ಮಕ್ಳು. ಆದ್ರೆ ಈ ಕೇಂದ್ರ ಸರ್ಕಾರ ಜನಗಳನ್ನ ದಾಸತ್ವಕ್ಕೆ ಯಾಕೆ ತಳ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಡವರು ಸಂತೋಷ ಬಾಳ್ತಕ್ಕಂಥದ್ದು ಇವ್ರಿಗೆ ಇಷ್ಟ ಇದೆಯಾ ಇಲ್ಲ, ಯಾಕೆ ಈ ಮಟ್ಟಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ನಾವು ಹೋರಾಟದಿಂದ ಅವರು ಆವಾಗ ಮೋದಿಜಿಯವರು ಹೇಳಿದ್ರು ಲಕ್ಷಗಟ್ಟಲೆ ಜನಕ್ಕೆ ನಾನು ನೌಕರಿ ಕೊಡ್ತೀನಿ ಅಂದ್ರು, ಕೋಟಿಗಟ್ಟಲೆ ಕೊಡ್ತೀನಿ ಅಂದ್ರು. ಆವಾಗ ಹೇಳಿದ್ರು ऐसा क्यों करते हो, बड़ा तल के बचो ना, मैं तो चाय बेचाऊ हूं अंದ್ರು. ಇವತ್ತು ನಮ್ಮ ಮಕ್ಕಳು ಅವ್ರವ್ರ ಹೊಲದಲ್ಲಿ ಅವ್ರೊಂದು ಗುಂಡಿ ತಕ್ಕೊಂಡ್ರು ಅವ್ರಿಗೊಂದು ಕೂಲಿ ಸಿಗೋದು, ಅವ್ರವ್ರದ್ದು ಹೊಲದ ಬದವನ್ನು ಸರಿ ಮಾಡ್ಕೊಂಡ್ರು ಅವ್ರಿಗೆ ಕೂಲಿ ಸಿಗೋದು. ಇವತ್ತು ಪುನಃ ದಾಸತ್ವ ತಳ್ತಾ ಇದ್ದಾರೆ. ಜಿ ರಾಮ್ಜಿ ಯಾಕೆ ಬೇಕು, ಈ ಹೆಸರು ಯಾಕೆ ಬೇಕಿತ್ತು? ಸರ್ಕಾರವನ್ನ ಆಳ್ರಿ, ಕೇಂದ್ರದಲ್ಲಿ ಕುತ್ಕೊಳ್ರಿ, ಒಳ್ಳೆ ರಾಜ್ಯಭಾರ ಮಾಡ್ರಿ, ಎಲ್ರಿಗೂ ನೀವು ಬದುಕನ್ನ ರೂಪಿಸ್ಕೊಡ್ರಿ, ಧ್ವನಿ ಇಲ್ದವ್ರಿಗೆ ಧ್ವನಿ ಕೊಡ್ರಿ ಅಂತ ಹೇಳಿದ್ರೆ ಇವರು ರಾಮನಾಮವನ್ನ ಮಂತ್ರವನ್ನ ಮಾಡಿಕೊಂಡು ಸಂವಿಧಾನವನ್ನ ತೋರಿಕೆಯಾಗಿಟ್ಕೊಂಡು ಕೇವಲ ತಮಗೋಸ್ಕರ ನಾಟಕೀಯ ಪ್ರವೃತ್ತಿಯಲ್ಲಿ ನೀವು ರಾಜ್ಯಭಾರವನ್ನ ಮಾಡಿದ್ರೆ, ಮೋದಿಜಿ ನಾನು ನಿಮ್ಮಂಥವ್ರಿಗೆ ಕೇಳೋಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಲಂಬಾಣಿ ಹೆಣ್ಮಗಳು, ಬಡತನದಲ್ಲಿ ಬಂದಿರತಕ್ಕಂಥ ಜನ ನಾವು. ಎಷ್ಟೋ ಜನ ಹೆಣ್ಮಕ್ಳನ್ನ ಈ ರೀತಿಯಲ್ಲಿ ಒಂದು ಸ್ಥಾನದಲ್ಲಿ ಶಾಸಕರನ್ನಾಗಿ ಮಾಡಿರ್ತಕ್ಕಂಥ ನನ್ನ ಕಾಂಗ್ರೆಸ್ ಪಕ್ಷ ಎಲ್ಲಿ, ನೀವೆಲ್ಲಿ? ಯಾಕೆ ಹೇಳ್ತೀನಂದ್ರೆ, ಕೂಲಿ ಮಾಡಿ ಊಟ ಮಾಡೋ ಹೆಣ್ಮಕ್ಳ ಬಗ್ಗೆನೂ ಕೂಡ ಇಷ್ಟು ನಿಮಗೆ ತಿರಸ್ಕಾರ ಅಂದ್ರೆ ಏನ್ ಮಾಡೋಣ? ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ, ಕಾಂಗ್ರೆಸ್ ಪಕ್ಷದ ಇವತ್ತಿನ ನಮ್ದು ಹೋರಾಟ ಕೇವಲ ಒಂದು ದಿನಕ್ಕಾಗಿ ಅಲ್ಲ. ಈ ಹೆಸರನ್ನ ನೀವು ಬದಲಾವಣೆ ಮಾಡಬೇಕು. ನರೇಗಾ ಅಂತಕ್ಕಂಥದ್ದು ನಮ್ಮ ಮಹಿಳೆಯರ ಮಕ್ಕಳ ಮನಸ್ಸಲ್ಲಿ ಕೂತಿದೆ. ಆ ಹೆಸರು ವಾಪಸ್ ಬರೋವರೆಗೂ ನಾವು ಈ ಹೋರಾಟವನ್ನ ಸತತವಾಗಿ ಮಾಡ್ತೀವಿ ಅಂತ ಹೇಳಿ ಕಡೆದಾಗಿ ಕೇಂದ್ರ ಸರ್ಕಾರಕ್ಕೆ ಏನಾದ್ರು ಆಗ್ರಹ ಮಾಡ್ತೀರಾ? ಕೇಂದ್ರ ಸರ್ಕಾರಕ್ಕೆ ನಮ್ಮ ಪ್ರಾರ್ಥನೆ ಏನಂದ್ರೆ, ಯಾವತ್ತು ಪ್ರಭು ನೀವು ರಾಜಕಾರಣದಲ್ಲಿ ಒಂದು ಸ್ಥಾನಕ್ಕೆ ಬಂದ ಮೇಲೆ ಪ್ರಧಾನಮಂತ್ರಿ ಒಬ್ಬ ತಂದೆ ಇದ್ದ ಹಾಗೆ. ಎಲ್ಲವೂ ನನ್ನ ಕುಟುಂಬ ಅಂತ ಕಾಯ್ಬೇಕು, ನೀವು ನನ್ನ ಕುಟುಂಬ ಅಂತ ಕಾಯಿರಿ, ಇಲ್ಲ ಅಂದ್ರೆ ಜನರ ಶಾಪಕ್ಕೆ ನೀವು ಒಳಗಾಗ್ತೀರಿ ಅನ್ನೋ ಮಾತನ್ನು ಹೇಳಿ ಇಷ್ಟಪಡ್ತೀನಿ. ಉಳಿಸಿ ಮನ್ರೇಗಾ ಉಳಿಸಿ, ಉಳಿಸಿ ಉಳಿಸಿ ಮನ್ರೇಗಾ ಉಳಿಸಿ.